ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ರೀತಿ ಇವತ್ತು ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಬೆಳಗ್ಗೆನೇ ರೆಡಿಯಾಗಿತ್ತು. ನಾನು ಇನ್ನೂ ಟಿಫನ್ ಬೇರೆ ಮಾಡಿರಲಿಲ್ಲ. ಟಿಫನ್ನೇ ಮಾಡಿಲ್ವಲ್ಲ ಪಾಪ ಅಂತ ಕೇಳ್ತಾ ಇದ್ದೆ. ಪರವಾಗಿಲ್ಲ ಬಿಡು, ಬೇಡ ನನಗೆ ಅಂತ ಹೇಳ್ತಾ ಇತ್ತು. ಎಲ್ಲಿ ಹೋಗ್ತಾ ಇದೆಯಾ? ಫುಟ್ಬಾಲು ಒಂದೊಂದಲ್ಲ ನಿಂದು. ನೆಕ್ಸ್ಟ್ ಯಾವುದು? ಇದು ಮುಗಿದ್ಮೇಲೆ ಎಷ್ಟು ದಿವಸ? 6 ತಿಂಗಳ ಫುಟ್ಬಾಲ್? ಇದು 6 ತಿಂಗಳಾಯ್ತಾ? ಓ ಶಿವ, ಇವಾಗ 6 ತಿಂಗಳು ಹೋಗ್ತೀವಿ. ಯಾವಾಗ ಇರೋದು? ಸ್ಯಾಟರ್ಡೆ ಸಂಡೇ. ಬರೋದು ಎಷ್ಟು ಗಂಟೆಗೆ? ಟಿಫನ್ ತಿನ್ಕೊಂಡು ಆಟ ಆಡ್ತಾರೆ ಯಾರಾದರೂ. ಹೌದಾ? ಯಾರ ಜೊತೆ ಹೋಗೋದು? ಏ ರಿಷಿ, ಎಲ್ಲಿ? ಅಲ್ಗೋಯ್ತಾ ಇದೆಯಾ? ಈಗ ಇದ್ರಲ್ಲಲ್ವಾ? ಓ, ಮತ್ತೆ ಟಿಫನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಪಾಪ. ಔಟ್ಫಿಟ್ ಸೂಪರ್. ಮತ್ತೆ ನಾಳೆನೂ ಇದೆಯಾ? ಮತ್ತೆ ವಾಕ್ ಹೋಗ್ಲೇ ಇಲ್ಲ ನಾವು. ನಾಳೆ ಹೋಗೋಣ ವಾಕು. ನೀನು ಆಡಕ್ಕೆ ಹೋಗ್ಬಿಟ್ರೆ ನಾವು ವಾಕು. ಸ್ಟಾಮಿನಾ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇರೋದು, ಫುಟ್ಬಾಲಲ್ಲಿ ಓಡಾಡಿರುತ್ತೆ ಅಂತ. ಬಲ ಇದೆಯಾ ಬಬ್ಬು? ಎಲ್ಲೈತ ಬಬ್ಬು? ಬಾಯ್ ಬಾಯ್, ನಂಗೆ ಕೆಲಸ ಐತೆ. ಹುಷಾರು, ಬಾ. ಹುಷಾರು. ಬಾಯ್ 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 ಹೇಳ್ತೀನಿ. ಪ್ರೀತು ಹೋಗಿದ್ದಾದ್ಮೇಲೆ ಇನ್ನು ಭಾನು ಬೇರೆ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಬೇಕಲ್ಲ ಅಂತ ಹೇಳಿ ಬಂದು ಇವತ್ತಿನ ಟಿಫನ್ಗೆ ನಾನು ಗೀ ರೈಸ್ ಮಾಡಿ ಕಡಲೆಕಾಳು ಮತ್ತು ಬಟಾಣಿ ಕಾಳು ಫಸ್ಟೇ ನೈಟೇ ನೆನೆಸಿಟ್ಟಿದ್ದೆ. ಅದು ಮಸಾಲೆ ಸಾಂಬಾರು ಮಾಡೋಣ ಅಂತ, ವೆಜ್ ಕುರ್ಮಾ ಮಾಡೋಣ ಅಂದ್ಕೊಂಡೆ. ಅದು ಮಕ್ಕಳೆಲ್ಲರೂ ಬೇಡ ನಮಗೆ ಅಂತ ಹೇಳಿದ್ರು. ಇನ್ನು ಅಂದರೆ ಅವ್ರು ತಿಂತಾ ಇದ್ದಿದ್ದು ಸ್ವಲ್ಪನೇ, ಹಾಗಾಗಿ ಮಸಾಲೆ ಸಾಂಬಾರೇ ಮಾಡಿಬಿಡೋಣ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ. ತೆಂಗಿನಕಾಯಿ ಬೇರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು, ತೆಂಗಿನಕಾಯಿ ಎಲ್ಲ ಹಾಗೆ ಇತ್ತು. ಇವತ್ತು ತೆಂಗಿನ ಹಾಲು ಹಾಕ್ಬಿಟ್ಟು ಗೀ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಹಾಗೆ ಕಡಲೆಕಾಳು ಮತ್ತು ಬಟಾಣಿ ಕಾಳು ಅದನ್ನು ಎಲ್ಲ ಬೇಯಿಸ್ಕೊಂಡು ತರಕಾರಿಗಳೆಲ್ಲ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ. ಇನ್ನು ಮಧ್ಯಾಹ್ನ ಪ್ರೀತೂ 10 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿತ್ತಲ್ಲ. ಇನ್ನು ಮಧ್ಯಾಹ್ನ ಮಕ್ಕಳು ಮನೇಲಿದ್ದರು ಅಂತಂದರೆ ನನಗೆ ಅಡುಗೆ ಮಾಡೋದಕ್ಕೊಂಥರ ಬೇಜಾರಾಗ್ತಾ ಇರುತ್ತೆ. ಇನ್ನು ಸಂಜೆ ಏನಾದರೂ ಮಾಡ್ಕೊಳ್ಳೋಣ, ಅದು ಪ್ರೀತುನೇ ಏನಾದರೂ ಮಾಡ್ಕೊಳ್ತೀನಿ ಅಂತ ಹೇಳುತ್ತೆ. ಅಮ್ಮಗೆ ಮಾತ್ರ ಡೈಲಿ ಮುದ್ದೆಗೆ ಸಾಂಬಾರಿದ್ರೆ ಸಾಕು. ಸ್ಯಾಟರ್ಡೆ ಸಂಡೇ ರಜೆ ಇತ್ತು ಅಂತಂದರೆ ನನಗೂ ಟಿಫನ್ ಮಾಡೋದಕ್ಕೊಂಥರ ಬೇಜಾರಾಗ್ತಾ ಇರುತ್ತೆ. ಬಿಡೋ ಏನಾದರೂ ಮಾಡ್ಕೊಳ್ಳೋಣ ಅನ್ನೋ ಥರನೇ ಇರುತ್ತೆ. ಆದರೆ ತೆಂಗಿನಕಾಯಿ ಎಲ್ಲ ಇದಾಗುತ್ತೆ, ಇನ್ನು ಹಾಳಾಗುತ್ತೆ ಅಂತ ಹೇಳಿ ಅದಕ್ಕೆ ಗೀ ರೈಸೇ ಮಾಡಿಬಿಡು, ಕಾಯಿ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೆಂಗೂ ಲೇಟ್ ಅಲ್ವಾ, ತೆಂಗಿನ ಹಾಲೆಲ್ಲ ಮಾಡ್ಕೊಂಡು ಮಾಡೋ ನಾನು ನಿಧಾನಕ್ಕೆ ಅಂದ್ಕೊಂಡು ಮಾಡ್ತಾಯಿದ್ದೆ. ಬಾನು ನೋಡಿದ್ರೆ ರೆಡಿಯಾಗಿ ಬಂದೇ ಬಿಡ್ತು. ಟೈಮ್ ಆಯಿತು ಅಂತ ಅಷ್ಟರಲ್ಲಿ ಗೀ ರೈಸ್ ಏನೋ ಆಗಿತ್ತು, ಸಾಂಬಾರೇನು ತಿನ್ನಲ್ವಲ್ಲ ಅಂತ ಹೇಳಿ, ಸರಿ ರೆಡಿ ಇದೆ ಚಿನ್ನಿ, ನೀನು ತಿನ್ಬಿಟ್ಟು ಹೋಗು ಅಂತ ಹೇಳಿದೆ. ನಿಧಾನಕ್ಕೆ ಆಮೇಲೆ ನಾನು ಮಾಡ್ಕೊಳ್ತೀನಿ ಸಾಂಬಾರು ಅಂತ ಹೇಳಿ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡು, ಅಮ್ಮ ಬೇರೆ ಮಧ್ಯಾಹ್ನಕ್ಕೆ ನನಗೆ ರೊಟ್ಟಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಅದು ರೊಟ್ಟಿಗೆ ನಾನು ಅಕ್ಕಿ ಮತ್ತು ಬಾರ್ಲಿ, ಗೋಧಿ ಮತ್ತು ನವಣೆ, ಸ್ವಲ್ಪ ಸಜ್ಜೆ ಅಂತಾರಲ್ಲ ಅದು, ಮೆಂತ್ಯ, ಜೀರಿಗೆ, ಕರಿಬೇವು ಎಲ್ಲ ಒಣಗಿಸ್ಬಿಟ್ಟು ಹಾಕಿ ಮತ್ತು ಸ್ವಲ್ಪ ರಾಗಿ ಇಷ್ಟನ್ನು ಹಾಕಿ ಬೀಸ್ಕೊಂಡಿದ್ದು. ಅದನ್ನು ರೊಟ್ಟಿ ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ದೋಸೆ ಥರ ಮಾಡ್ಕೊಂಡು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸರಿ ನಾನು ಅದನ್ನೇ ಮಾಡ್ಕೊಳ್ತೀನಿ. ಇವಾಗ ಬೆಳಗ್ಗೆ ಬೇರೆ ರೈಸ್ ಬೇಡ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಇವಾಗ ಸ್ವಲ್ಪ ಹಿಟ್ಟು ಜಾಸ್ತಿನೇ ಕಲಿಸಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಮ್ಮಗೆ ಅಂತ ಹೇಳಿ ಸರಿ ಅಂತ ಹೇಳಿದೆ. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು. ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಿದ್ದೆ, ಅದು ವೆಜ್ ಕುರ್ಮಾ ಥರನೇ ಇರಲಿ ಅಂತ ಹೇಳಿ. ಕೊನೆಯಲ್ಲಿ ಅಮ್ಮ ಬಂದು ಬದನೆಕಾಯಿ ಹಾಕು ಅಂತಂದರು. ಆಮೇಲೆ ನಾನು ಬದನೆಕಾಯಿ ಬೇಡ ಬಿಡಮ್ಮ ಅಂತಂದೆ. ಇಲ್ಲ ಸ್ವಲ್ಪ ಹಾಕು, ಒಂದೇ ಒಂದು ಹಾಕು ಅಂತಂದ್ರು. ಸರಿ ಅಂತ ಹೇಳಿ ಆಮೇಲೆ ಅದಕ್ಕೆ ಮನೆ ಒರೆಸೋಕ್ಕೆ ಅಂತ ಹೋದರು. ಅದು ಮುರಿದೋಗಿತ್ತು. ಅಂದರೆ ಮೇಲ್ಗಡೆಯಿಂದ ಎಲ್ಲ ನಾವು ಒರೆಸ್ಕೊಂಬರೋ ಅಷ್ಟರಲ್ಲಿ ಅದು ಪಾಪ ಎಷ್ಟು ದಿವಸ ಅಂತ ಇರುತ್ತೆ, ಒಂದು 3 ತಿಂಗಳು 4 ತಿಂಗಳು ಅಷ್ಟೇನೇ ಬರೋದು. ಆಮೇಲೆ ಪ್ರೀತಿಗೆ ಫೋನ್ ಮಾಡಿ ಹೇಳ್ತು, ಪಾಪ ಒಂದು ಬುಕ್ ಮಾಡಿಬಿಡು, ಇವಾಗೆ ಒಂದು 10 ನಿಮಿಷದಲ್ಲಿ ಬರೋ ಥರ
ತಾನೇ ಅಂತ ಹೇಳ್ತು. ಎಷ್ಟು ಮಮ್ಮಿ ಹಿಂಗೆ ಮಾಡ್ಕೊಂಡು ಕೊಡೋದು ಅಂತ ಹೇಳ್ತಾಯಿತ್ತು. ಅಂದರೆ ಅಣ್ಣ ಬೇರೆ ಇನ್ನು ಹೇಳಿದ್ರೆ ಇದನ್ನು ತಂದುಕೊಟ್ಟು ಒಂದು 2-3 ತಿಂಗಳು ಆಗಿರಲಿಲ್ಲ. ಹಾಗಾಗಿ ಮತ್ತೆ ಇನ್ನು ಕೇಳ್ತಾ ಇದ್ದೀವಿ ಅನ್ಕೋತಾರೆ ಅಂದ್ಬಿಟ್ಟು ಆಮೇಲೆ ಚೆನ್ನಾಗಿರೋದೇ ಮಾಡಿಬಿಡು ಪಾಪ ಅಂತ ಹೇಳ್ತಾ ಆಮೇಲೆ ಸರಿ ಅಂತ ಹೇಳಿ ಪ್ರೀತು ಮಾಡಿ ಒಂದು 10 ನಿಮಿಷಕ್ಕೆಲ್ಲ ತಂದುಕೊಟ್ರು. ನಾನು ನಮ್ಮನೆ ಹತ್ರಕ್ಕೂ ಇಷ್ಟು ಬೇಗ ಬರುತ್ತಾ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ಅಂತ ಅದಕ್ಕೆ ಅದನ್ನೇ ಹೇಳ್ತಾ ಅಂದರೆ ಇದು ಫಸ್ಟು ನಾವು ಅವಾಗ ತೊಗೊಂಡಿದ್ದು ಇದೇ ಥರ ಬಕೆಟ್ ಮಾಪು. ಇವಾಗ ಅದನ್ನೇ ಪ್ರೀತು ಮಾಡಿದ್ದು. ಅಂದರೆ ಮನೆ ಹತ್ರ ಬರೋಷ್ಟರಲ್ಲಿ 1240 ಆಗಿತ್ತು. ಇದು ತುಂಬಾ ಚೆನ್ನಾಗಿತ್ತು. ನಾನು ಆಮೇಲೆ ಅದಕ್ಕೆ ಹೇಳ್ತಾ ಇದ್ದೆ, ಇದು ಎಷ್ಟು ದಿವಸ ಬರುತ್ತೆ ಬೊಬ್ಬು ಅಂತಿಲ್ಲ, ಇದು ಒಳಗಡೆ ಮಾತ್ರ ಮನೆ ಒಳಗಡೆ ಒರೆಸೋದಕ್ಕೆ ಇಡ್ತೀನಿ, ಆಚೆಗಡೆ ಎಲ್ಲ ಹಳೆ ಮೊಬಲ್ಲೇ ಒರೆಸ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಆರೆಂಜ್ ಕಲರು ತೋರಿಸೋದೇ ಒಂಥರ ಆಯ್ತದೆ. ಪರವಾಗಿಲ್ಲ, ಸ್ಟಿಕ್ಕು ಕೊಟ್ಟಿರ್ತಾರೆ ಇದರೊಳಗಡೆ. ಅಲ್ಲ ಐತೆ ಸ್ಟಿಕ್ಕು ಅಲ್ಲಿ ಅದರಲ್ಲಿ ಐತೆ. ಬಾರ ಅಪ್ಪಿ ಇದನ್ನ ಹಾಕ್ಕೊಡು. ಸಾಕುಡಮ್ಮ. ಒಂದು 2 ಚೊಂಬೆಲ್ಲಿ ಇಡಿಸ್ತೈತಿ, ಇಷ್ಟೊಂದು ನೀರು ಇಡಿಸ್ತೈತೆ, ಒಂದು ಬಿನ್ಗೆ ನೀರು. ಇನ್ನೂ ದೊಡ್ಡದಾಗಿ ಬರುತ್ತೆ. ಚೆನ್ನಾಗೈತೆ ಪರವಾಗಿಲ್ಲ ಟೋಪಿ ಅಲ್ವಾ? ಅಯ್ಯೋ ಕಲಿ ಅಂತದೆ. ಅದೇನು ಒಂದೇ ನಾನು ಸನ್ಸ್ಕ್ರೀನ್ಗೆ ಡಾಕ್ಟ್ರನ್ನ ಫೋನ್ ಮಾಡಿ ಕೇಳಿದೆ. ನಾನು ಕೇಳಿದ್ರೆ ಅಮ್ಮ ಅಂತಾನೆ, ನೀನು ಯಾವಾಗೆಲ್ಲ ಕಲಿಯೋದು ನೋಡಿ, ಇವಾಗ ನನ್ನ ಕೆಲಸ ನಾನು ಮಾಡ್ಕೊಡಲ್ವಾ? ಓಪನ್ ಮಾಡಬೇಕಾದ್ರೆ ಇದು ನಿಮ್ಗೆ ತೆಗಿಬೇಕು, ತೆಗೆದ್ಬಿಟ್ಟು ಒಗೆಬೇಕು. ನಾವು ಕಡ್ಡಿ ತಗೊಂಡೆ ಒಗ್ಯಕ್ಕೆ ಹೋಗ್ತೀವಿ ಅಂದರೆ ಮುರಿದೋಯ್ತದೆ. ಓಪನ್ ಮಾಡಿ ಇದಕ್ಕೆ ನೆಟ್ಟೆ ನಿಂತ್ಕೊಂಡು ಇದೆಲ್ಲ ನಿಂತ್ಕೊಳ್ಳೋವಾಗ ಇದನ್ನು ಆಮೇಲೆ ನೆಗೆಯೋಕ್ಕೆಲ್ಲ ಬೇಡ. ಇದು ಅದು ಮುರಿದೋದ್ಮೇಲೆ ಅದು ಎಷ್ಟು ಮೋಪಾಗೋದು. ಒರೆಸ್ಬಿಟ್ಟು ನಡಿ. ನಾವು ಮನೆಗೆ ಲೈಟ್ ಬೇರೆ ಮನೆ ಕಟ್ಟಿಸಿದಾಗ ನಾವು ಅದು ದೊಡ್ಡದು ಹಾಕಿಸಿದ್ದು ತುಂಬ ವರ್ಷಗಳೇ ಆಗೋಗಿತ್ತು. ಅದು ಸ್ವಲ್ಪ ಜಾಸ್ತಿ ದೊಡ್ಡದು ಇರೋದ್ರಿಂದ ಅದನ್ನು ನಾವು ಕ್ಲೀನ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಚಿಕ್ಕದಾಗಿ ಹಾಕಿಸೋಣ ಅಂತ ಹೇಳಿ ಅಣ್ಣ ಹೇಳಿದರು, ಸ್ವಲ್ಪ ಚಿಕ್ಕದೇ ತಗೊಬರೋದಕ್ಕೆ. ಅದನ್ನು ತೆಗೆಸಿದಾದ್ಮೇಲೆ ಈ ಚಿಕ್ಕದು ಇದು ಒಂದು ಸ್ವಲ್ಪ ಚಿಕ್ಕದಷ್ಟೇನೆ, ಅಂದರೆ ಅದು ತುಂಬ ದೊಡ್ಡದಿತ್ತು. ಇದೊಂದು ಸ್ವಲ್ಪ ಚಿಕ್ಕದಿದೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಕಲರ್ ಲೈಟ್ಸ್ ಎಲ್ಲ ಬರ್ತಾಯಿತ್ತು ಇದರಲ್ಲಿ. ಇದನ್ನು ಬಂದು ಹಾಕೋದಕ್ಕೆ ಹೇಳಿದರು. ನಾವು ಅದಕ್ಕೆ ಬೇರೆ ಮನೆ ಕ್ಲೀನ್ ಮಾಡ್ತಾ ಒರೆಸ್ತಾ ಇದ್ರಲ್ವ, ಅಷ್ಟರಲ್ಲಿ ಇವರು ಬಂದರು. ಆಮೇಲೆ ಫಸ್ಟ್ ಇದನ್ನು ಹಾಕಿದಾದ್ಮೇಲೆ ಮತ್ತೆ ಧೂಳೆಲ್ಲ ಬೀಳುತ್ತೆ, ಆಮೇಲೆ ಮನೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಹೇಗೂ ಲೈಟ್ ಹಾಕ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಇದು ಡಿಸೈನು ತುಂಬಾ ಚೆನ್ನಾಗಿತ್ತು. ಪಾಪ ಅಪ್ಪಿನೇ ಸತೀಶ ಅಂತ ಅವನ್ನ ಎಲ್ಲನೂ ನಮ್ಮ ಮನೆಗೆ ಕರೆಂಟ್ದು ಲೈಟ್ದು ಬಲ್ಪು ಇಲ್ಲ ಏನೇ ಆಯಿತು ಅಂತಂದರೂ ಪಾಪ ಎಲ್ಲ ಅವನೇ ನೋಡ್ಕೊಳ್ಳೋದು, ತೊಗೊಬಂದು ಹಾಕೋದು. ಇದನ್ನು ಅವನೇ ತೊಗೊಬಂದು ಹಾಕ್ತಾ. ಇನ್ನು ಅದೇ ಟೈಮ್ಗೆ ಇಲ್ಲಿ ಇನ್ನೂ ಪಾತ್ರೆ ಅವ್ರು ಬಂದಿದ್ದರು ಮನೆ ಹತ್ರ. ಅಷ್ಟರಲ್ಲಿ ಇದನ್ನು ತೆಗ್ದಿದ್ವಲ್ಲ, ಇದನ್ನು ಇಟ್ಕೊಂಡು ಇನ್ನೇನು ಮಾಡೋದು, ಕೊಟ್ಬಿಡೋಣ ಅಂತ ಹೇಳಿ ಅದನ್ನು ಹಾಗೆ ಕೊಟ್ಬಿಟ್ಟು ನಾನೊಂದು ಚಿಕ್ಕದು ಬಾಣಲಿ ಮತ್ತು ಚಿಕ್ಕದೊಂದು ಪಾತ್ರೆ ತಗೊಂಡೆ. ಆಮೇಲೆ ಅಮ್ಮ ಬಂದು ಏನಕ್ಕೆ ಇಷ್ಟು ಬಾಣಲಿಗಳು ತೊಗೊಳ್ಳೋದು, ಇನ್ನೂ ಯೂಸ್ ಮಾಡದೇ ಇರೋದು ಎಷ್ಟೊಂದು ಐತೆ ಅಂದರು. ಆಮೇಲೆ ನಾನು ಏನು ಮಾತಾಡಿಲ್ಲ, ಇರಲಿ ಬಿಡು ಅಂದ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ಅಣ್ಣ ಹೊರಗಡೆ ಹೋಗ್ತಾಯಿದ್ರು. ಹಾಗೆ ಮನೆಗೆ ಸ್ವಲ್ಪ ರೇಷನ್ ಬೇಕಾಗಿತ್ತು, ಮಾರ್ಟ್ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಅಣ್ಣನ ಕೇಳ್ತಾಯಿದ್ರು. ಸರಿ ಬಂದ್ರಿ, ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ, ಆ ಕಡೆಯಿಂದ ನೀವು ಆಟೋ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಅದಕ್ಕೆ ಇಲ್ಲಿ ಮರಿಯಾ ಮಾರ್ಟ್ಗೆ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ರೇಷನ್ ಎಲ್ಲ ತೊಗೋಬೇಕಾಗಿತ್ತು. ಅಂದರೆ ನನಗೆ ಮೇನು ಈ ರವೆ ಇವೆಲ್ಲ ಬೇಕಾಗಿತ್ತು. ಮಧ್ಯಾಹ್ನ ಟೈಮ್ ಅಂದರೆ ಬಾಕ್ಸ್ಗಳಿಗೆಲ್ಲ ಉಪ್ಪಿಟ್ಟು ಅವೆಲ್ಲ ಮಾಡೋದಕ್ಕಾಗಲ್ಲ, ಮಕ್ಳಿಗೆ ತಿನ್ನೋದಕ್ಕೆ ಈ ಸ್ಯಾಟರ್ಡೆ ಸಂಡೇ ಏನಾದರೂ ಮನೆಯಲ್ಲಿರ್ತಾರಲ್ಲ ಆ ಟೈಮಲ್ಲಿ, ಇಲ್ಲಾಂದರೆ ಮಧ್ಯಾಹ್ನ ಟೈಮ್ ಅಮ್ಮನಿಗೆ ಮಾಡ್ಕೊಂಡು ಕೊಡೋದಕ್ಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಕಾಳು ಅಂದರೆ ಇದು ನನ್ನ ಮೊಳಕೆ ಜಾಸ್ತಿ, ಕಾಳು ಮೊಳಕೆ ಕಟ್ಟಿದ್ದು ಇವೆಲ್ಲ ಸಲಾಡ್ಗಳು ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಸ್ವಲ್ಪ ಕಾಳುಗಳೆಲ್ಲ ಬೇಕಾಗಿತ್ತು. ಮತ್ತು ದೇವ್ರ ಮನೆಗೆ ಎಣ್ಣೆ ಅವೆಲ್ಲ ಬೇಕಾಗಿತ್ತು. ನಮ್ಮ ಮನೇಲಿ ಒಂದು ವಾರಕ್ಕೆ 1 kg ಎಣ್ಣೆ ಆಗೇ
ಹೋಗುತ್ತೆ ದೀಪದ ಎಣ್ಣೆ ಅಂತೂ. ಅದು ಬುಧವಾರ ಭಾನುವಾರ 2 ದಿನ ಬಿಟ್ಟು ಪ್ರತಿದಿನ ದೀಪಗಳು ಮನೆ ಬಾಗಿಲಲ್ಲಿ ದೀಪಗಳೆಲ್ಲ ಹಚ್ತಾ ಇರ್ತೀರಲ್ಲ, ಹಾಗಾಗಿ ಒಂದು ವಾರನೂ ಬರೋದಿಲ್ಲ 1 kg ಎಣ್ಣೆ, ಬೇಗ ಖಾಲಿಯಾಗೋಗ್ಬಿಡುತ್ತೆ. ಹಾಗಾಗಿ ಇನ್ನು ಅಣ್ಣನ ಪದೇ ಪದೇ ಹೇಳಿದ್ರೆ ಹೇಗೆ ಅಂತೇಳಿ ಪಾಪ ತೊಗೊಂಬರ್ತಾರೆ ಅಣ್ಣನೇ. ಆದರೆ ಇವತ್ತು ನಾನು ಸ್ವಲ್ಪ ಮಸಾಲೆ ಸಾಮಾನೆಲ್ಲ ಬೇಕಾಗಿತ್ತು, ಅಡುಗೆ ಮನೆಗೆ ಪಲಾವ್ ಮಸಾಲೆಗಳೆಲ್ಲ, ಕಾಳುಗಳೆಲ್ಲ ಬೇಕಾಗಿತ್ತು. ನಾನು ಒಂದು ಹೇಳೋದು, ಅಣ್ಣ ಒಂದು ಬಿಟ್ಟು ಬರೋದು ಯಾಕೆ ಅಂದ್ಬಿಟ್ಟು, ಅಣ್ಣನೇ ಬಂದ್ರಿ ನಾನೇ ಬಿಟ್ಟು ಹೋಗ್ತೀನಿ, ನೀವು ತೊಗೊಂಡು ಮನೆಗೆ ಬರೀರಾ ಅಂತ ಹೇಳಿದ್ರು. ನಾನು ಲಾಸ್ಟು ಲೂಲು ಮಾಲ್ಗೆ ಹೋಗಿದ್ದಾಗ ಕಡಲೆಬೇಳೆ ತೊಗೊಳ್ಳೋದೇ ಮರ್ತುಬಿಟ್ಟಿದ್ದೆ. ಕಡಲೆಬೇಳೆ ಅಂದ್ಬಿಟ್ಟು ತೊಗರಿಬೇಳೆ ತೊಗೊಬಂದಿದ್ದೆ. ಅದು ನಾನು ಕಡಲೆಬೇಳೆ ಇದೆ ಅಂದ್ಕೊಂಡೇ ಇದ್ದೆ, ತೊಗರಿಬೇಳೆ ಇಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಓಪನ್ ಮಾಡಿ ನೋಡಿದಾಗ ಕಡಲೆಬೇಳೆ ಅಲ್ಲ ತೊಗರಿಬೇಳೆ ತೊಗೊಂಬಿಟ್ಟಿದ್ದೆ. ಅದು ಇನ್ನೂ 1 ತಿಂಗಳಾಗಷ್ಟು ಇತ್ತು. ಮತ್ತು ಇದು ಮಸಾಲೆ ಸಾಮಾನುಗಳೆಲ್ಲ ಬೇಕಾಗಿತ್ತು ಅಂತ ಹೇಳಿ ಸಬ್ಬಕ್ಕಿ ಎಲ್ಲ ಖಾಲಿಯಾಗೈತೆ ಅಂತ ತೊಗೊಳ್ತಾ ಇದ್ರು. ಅಂದರೆ ನಾನು ಸ್ಟೋರ್ ರೂಮಲ್ಲೂ ಇಟ್ಟಿರ್ತೀನಲ್ಲ, ಫ್ರಿಜ್ಜಲ್ಲೂ ಇಟ್ಟಿರ್ತೀನಿ. ಹಾಗಾಗಿ ಒಂದು ಹತ್ರ ನೋಡಿದ್ರೆ ಇಲ್ಲ ಅಂದ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ಆಮೇಲೆ ಹೇಳ್ದೆ ಇಲ್ಲ ಸ್ಟೋರ್ ರೂಮಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅಂತ. ಅಲ್ಲೂ ಸ್ಟೋರ್ ರೂಮಲ್ಲಿ 2-3 ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಇಲ್ವೇನೋ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ರು. ಆಮೇಲೆ ಬೇಡ ಇದೆ, ಇನ್ನೂ 2 ಪಾಕೆಟ್ ಇದೆ, 1/4 kg ಮೇಲಿದೆ, ಬೇಡ ಅಂತ ಹೇಳಿ ರವೆನ ಮತ್ತು ಅವಲಕ್ಕಿ, ಶಾವಿಗೆ ಅವೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೆ. ಇದೇ ಥರ ಎತ್ಕೊಂಡಿರೋದು ರೆಡಿ ಮಾಡಿ ಹ್ಞೂ, ಅದೇ ಎತ್ಕೊಂಡಿರೋದು. 2 ಪಾಕೆಟ್ ಎತ್ಕೊತೀನಿ. ಕಡಲೆ ಬೀಜ ಎತ್ಕೊಂಡಿದ್ಯಾ? ಕಡಲೆ ಬೀಜ ಅದು ಇದಳು ಬೆಳಗ್ಗೆ ಟೈಮು ಒಂದೊಂದು ಟೈಮು ನಿಮ್ಮ ಅಮ್ಮನ ಮಾಡಿದಾಗ ನನಗೂ ಒಂಚೂರು ಮಾಡ್ಕೊಟ್ಬಿಡು. ಉಪ್ಪಿಟ್ಟು ಮಾಡಿದೆ ತಿನ್ಬೋದು. ಹುಡುಕ್ಸೋದು ಎತ್ಕೊಳ್ಬೇಕಾಗಿತ್ತು ಇಂಥ ಎತ್ಕೊಂಡು. ಈ 2-3 ಸಾರಿ ನಾನೇ ಪುಳಿಯೋಗರೆ ಪಾಕೆಟ್ ತೊಗೊಳಕ್ಕೆ ಹೋಗ್ಬಿಟ್ಟು ಪುಳಿಯೋಗರೆ ಪೇಸ್ಟ್ ತೊಗೊಂಬಿಟ್ಟಿದ್ದೆ. ಅದಕ್ಕೆ ಈ ಸಾರಿ ಪುಳಿಯೋಗರೆ ಪಾಕೆಟು ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಅದು ಪೌಡ್ರ್ ಬೇರೆ ಒಂಥರ ಗಟ್ಟಿ ಇರುತ್ತಲ್ಲ, ಅದು ನನಗೆ ಡೌಟ್ ಇರ್ತೈತೆ ಪೇಸ್ಟಾ ಇದು ಪೌಡ್ರ್ ಅಂತ. ಅಂದರೆ ಪುಳಿಯೋಗರೆ ಪೇಸ್ಟಲ್ಲೂ ತುಂಬಾ ಚೆನ್ನಾಗಾಗುತ್ತೆ. ಪುಳಿಯೋಗರೆ ಅಂತೂ ಟೇಸ್ಟು ಸೂಪರಾಗಿರುತ್ತೆ. ಅಂದರೆ ನನಗೆ ಪೇಸ್ಟ್ಗಿಂತ ಪೌಡ್ರ್ ಇಷ್ಟ. ಅದು ಪೇಸ್ಟ್ ಆದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತಲ್ಲ, ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಾಗ ಅದನ್ನು ಮತ್ತೆ ಬಿಸಿನೀರಲ್ಲಿ ಇಟ್ಟು ನಾನು ಕರಗಿಸಿ ಮತ್ತೆ ಹಾಕಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ನಾನು ಪೌಡ್ರಲ್ಲೇ ತೊಗೊಳ್ಳೋದು ಪೇಸ್ಟ್ಗಿಂತ. ಪೇಸ್ಟ್ ಆದರೆ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೂ ಸಾಕು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಜಾಸ್ತಿ ಖರ್ಚಾಗೋದು ಅಂತಂದರೆ ಈ ಸೋಪು ಮತ್ತು ಡ್ರಾಪು, ವಾಷಿಂಗ್ ಮಿಷಿನ್ಗೆ ಪಾತ್ರೆ ತೊಳೆಯೋ ಸೋಪು, ಬರೀ ಇದೆ. ತಿನ್ನೋದಕ್ಕಿಂತ ಜಾಸ್ತಿ ಖರ್ಚು ಮಾಡೋದು ಅಂದರೆ ಮನೆ ಒರೆಸೋದು, ಗುಡಿಸೋದಕ್ಕೆ, ಬರೀ ಇವಕ್ಕೆ ಜಾಸ್ತಿ ಖರ್ಚಾಗೋದು. ಮೊನ್ನೆ ವಾರಕ್ಕೆ 15 ದಿವಸಕ್ಕೆಲ್ಲ 1 kg ಡ್ರಾಪ್ ಆಗೋಗಿರುತ್ತೆ. ಅಷ್ಟು ಖಾಲಿ ಮಾಡಿರ್ತೀರಿ ನಾವು. ಬಟ್ಟೆಗಳು ಅಷ್ಟು ಬಟ್ಟೆ ಬೀಳುತ್ತೆ. ಡೈಲಿ ಬಟ್ಟೆಗಳು ಒಗೆಯೋದ್ರಲ್ಲಿ ಆ ಡ್ರಾಪ್ ಎಷ್ಟು ಬೇಗ ಖಾಲಿ ಆಗೋಗಿರುತ್ತೆ. ಹಾಗಾಗಿ ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ಪಾಪ ಅವ್ರು ಬಂದು, ಯಾಕೆ ಇವತ್ತು ಅಣ್ಣ ಬಂದಿಲ್ವಾ ಅಂತ ಕೇಳಿದ್ರು. ಅಂದರೆ ಪ್ರತಿ ಸಾರಿ ಅಣ್ಣನೇ ಬರೋದು ಇಲ್ಲಿ. ಅಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡೋರಿಗೆಲ್ಲ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದೆ. ಡಿಮಾರ್ಟು ಮನೆಗೆ ಹತ್ರನೇ ಇರೋದು. ಆದರೂ ನಾವು ಅದೇನೋ ಗೊತ್ತಿಲ್ಲ, ನಮ್ಮಣ್ಣ ಇಲ್ಲೇ ಹೋಗಿ ಡಿಮಾರ್ಟ್ಗೆ ಬೇಡ ಅಂತ ಇರ್ತಾರೆ. ಹಾಗಾಗಿ ಸರಿ ಅಂತಂದ್ಬಿಟ್ಟು ಜಾಸ್ತಿ ಅಪರೂಪ ಡಿಮಾರ್ಟ್ಗೆ ಹೋಗೋದು. ಯಾವಾಗಾದರೂ ಒಂದೊಂದು ಸಾರಿ ಏನಾದರೂ ಈ ಬಕೆಟ್ಗಳು, ಜಗ್ಗು ಮತ್ತು ಬೇಷನ್ಗಳು ಈ ಥರ ಏನಾದರೂ ಬೇಕು ಅಂತ ಅಂದಾಗ ಮಾತ್ರ ಡಿಮಾರ್ಟ್ಗೆ ಹೋಗ್ತೀರಿ. ಅವಾಗ ಹಾಗೆ ರೇಷನ್ ತೊಗೊಬರೋಕ್ಕೂ ಆಗುತ್ತೆ ಅಂತ ಹೇಳಿ. ಇಲ್ಲಾಂದರೆ ಜಾಸ್ತಿ ನಾವು ಮರಿಯಾ-ಮಾರ್ಟ್ಗೆ ಬರೋದು. ಅಣ್ಣ ಅಂತೂ ಯಾವಾಗಲೂ ಇಲ್ಲೇ ಮರಿಯಾ-ಮಾರ್ಟಲ್ಲೇ ಫಿಕ್ಸು. ನಾವು ಬೇರೆ ಕಡೆ ತೊಗೊಬಾ ಅಂತಂದ್ರು ಅಣ್ಣ ತರಲ್ಲ, ಮರಿಯಾ-ಮಾರ್ಟಲ್ಲೇ ತೊಗೊಬರ್ತಾರೆ. ಒಂದೇನು ಅಂತಂದರೆ ನಮ್ಮ ಅಪ್ಪನ ಹೆಸರು ಇದೇ ಹೆಸ್ರಲ್ಲಿ ಬರುತ್ತೆ. ಹಾಗಾಗಿ ಅಲ್ಲಿ ಬರ್ತೀಯಾ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನ ಯಾವಾಗಲೂ ನಾವು ರೇಗಿಸ್ತಾ ಇರ್ತೀರಿ. ಆಮೇಲೆ ನಮ್ಮ ಅಣ್ಣ ಏನು ಹೇಳಿದ್ರು, ಯಾರು ಏನು ಹೇಳಿದ್ರು ಪರವಾಗಿಲ್ಲ ಮರಿಯಾ-ಮಾರ್ಟ್. ಆದರೂ ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಇಲ್ಲಿ ರೇಟ್ ಜಾಸ್ತಿ ಇದೆ, ಯಾಕೆ ನೀವು ನನ್ನ ವೀಡಿಯೋ ನೋಡಿನೇ ಕೇಳಿದ್ರು ನನ್ನನ್ನು, ನೀವು ಯಾಕೆ ಅಲ್ಲಿ ರೇಟ್ ತುಂಬ ಜಾಸ್ತಿ ಇದೆ ಅಲ್ವಾ, ಯಾಕೆ ಮರಿಯಾ-ಮಾರ್ಟ್ಗೆ ಹೋಗ್ತೀರಾ ಅಂತೆಲ್ಲ. ಆದರೆ ಅಲ್ಲಿ ಕ್ವಾಲಿಟಿ ಚೆನ್ನಾಗೈತೆ. ಅದು ಅಣ್ಣ ಯಾವಾಗಲೂ ಅದನ್ನು ಹೇಳೋದು, ಕ್ವಾಲಿಟಿ ಚೆನ್ನಾಗೈತೆ, ನಾವೇನು ಕ್ಲೀನ್ ಮಾಡೋ ಹಾಗೆ ಇಲ್ಲ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿರ್ತಾರೆ, ಚೆನ್ನಾಗೈತೆ. ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗೈತಲ್ಲ, ಅದಕ್ಕೆ ನಾನು ಅಲ್ಲೇ ತೊಗೊಬರ್ತೀನಿ ಅಂತ ಅಣ್ಣ ಹೇಳ್ತಾರೆ. ನಾನು ಅದನ್ನೇ ಹೇಳಿದೆ. ಅವ್ರು ನನಗೆ ಅದನ್ನ ಹೇಳಿದ್ರು, ನೀವು ಪೂಜೆ ಚೆನ್ನಾಗಿ ಮಾಡ್ತೀರಾ, ಅಡುಗೆಗಳು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು. ನನಗಂತ
ತುಂಬಾ ಖುಷಿ ಆಯಿತು ಅವ್ರು ಆ ಥರ ಹೇಳಿದಾಗ. ನನ್ನ ವೀಡಿಯೋನು ನೋಡಿ ಈ ಥರ ಹೇಳಿದ್ರಲ್ಲ, ಅದಕ್ಕೆ ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಕ್ಕೆ ಅದನ್ನೇ ಹೇಳ್ತಾ ಇದ್ದರು. ನಮ್ದು ಇನ್ನೇನಮ್ಮ ಕೆಲಸ, ಮನೆಯಲ್ಲಿ ಪೂಜೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ಇಷ್ಟೇ ನಮ್ಮ ಕೆಲಸ, ಬೇರೇನಿಲ್ಲ. ಮಕ್ಕಳೆಲ್ಲ ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಅಂತ ಅದಕ್ಕೆ ಹೇಳ್ತಾಯಿದ್ರು. ಹಾಗೆಯೇ ರೇಷನ್ ಎಲ್ಲ ಸ್ವಲ್ಪ ತೊಗೊಂಡಿದ್ದೆಲ್ಲ ಆದಮೇಲೆ ತರಕಾರಿ ತೊಗೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತರಕಾರಿ ಅಂಗಡಿ ಬಂದರು. ಅವರು ಅದನ್ನೇ ಕೇಳಿದ್ರು, ಅಣ್ಣ ಬಂದಿಲ್ವಾ ಇವತ್ತು ಅಂತ ಹೇಳಿ. ಅಂದರೆ ತರಕಾರಿ ಅಲ್ಲಿ ತೊಗೊಂಡು ಅಣ್ಣ ಇಲ್ಲಿ ಬಂದು ಮರಿಯಾ ಮಾರ್ಟಲ್ಲಿ ರೇಷನ್ ತೊಗೊಂಡು ಇಲ್ಲಿ ತರಕಾರಿ ತೊಗೊತಾರೆ. ಡೈಲಿ ಏನಾದರೂ ಬೇಕು ಅಂದರೆ ನಮ್ಮೂರಲ್ಲಿ ಏನೂ ಸಿಗೋಲ್ಲ ಅಂತ ಹೇಳಿ ಫಸ್ಟೇ ಅಣ್ಣಂಗೆ ಹೇಳ್ಬಿಟ್ಟಿರ್ತೀರಿ. ಬೆಳಗ್ಗೆ ಹೊತ್ತು ಪ್ರೀತಿನ ಬಿಡೋಕೆ ಹೋದಾಗ ಅವಾಗ ಅಣ್ಣ ತೊಗೊಂಬಂದ್ಬಿಡುತ್ತಲ್ಲ. ಹಾಗಾಗಿ ಅಲ್ಲೆಲ್ಲ ತೊಗೊಂಡಿದ್ದಾದ್ಮೇಲೆ ಬರ್ತಾಯಿದ್ವಿ. ರಿಷಿ ಫೋನ್ ಮಾಡಿ ಬ್ರೆಡ್ ತೊಗೊಂಬಂದ್ರಿ ಅಂತ ಹೇಳ್ದೆ. ಬ್ರೆಡ್ ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ಇನ್ನು ಆಟೋ ಬುಕ್ ಮಾಡಿ, ಇನ್ನು ಪಾಪ ಅವರು ರೇಷನ್ ಎಲ್ಲ ತೊಗೊಂಬಂದು ಆಚೆಗಡೆ ಇಡ್ತಾ ಇದ್ದರು ಆಟೋಗೆ ಇಡೋದಕ್ಕೆ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.